ಎಲ್ರಿಗೂ ನಮಸ್ಕಾರ. ಪ್ರಿಮನು ಟಿವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ರಿಗೂ ಕೂಡ ಸ್ವಾಗತ. ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ಯಾವ ವಿಚಾರದ ಬಗ್ಗೆ ವಿಡಿಯೋ ಮಾಡ್ತಾ ಇದ್ದೀನಿ ಅಂತ ಆಲ್ರೆಡಿ ನಿಮಗೆ ತಮ್ಮನೇಲಿ ನೋಡಿ ಗೊತ್ತಾಗಿರುತ್ತೆ. ಆ್ಯಂಡ್ ಇವಾಗ ಏನಾಗ್ತಿದೆ ಅಂತಂದರೆ ಆಲ್ಮೋಸ್ಟ್ ಆಲ್ ಎಲ್ಲ ಸ್ಪರ್ಧಾರ್ಥಿಗಳಿಗೂ ಕೂಡ ಒಂದು ಸಿಹಿ ಸುದ್ದಿ ಅಂತಲೇ ಹೇಳ್ಬೋದು. ಎಲ್ಲ ಇಲಾಖೆಗಳಲ್ಲೂ ಕೂಡ ಖಾಲಿ ಇರತಕ್ಕಂತಹ ಹುದ್ದೆಗಳನ್ನು ತುಂಬೋದಕ್ಕೆ ಎಲ್ಲ ರೀತಿಯಾದಂತಹ ಒಂದು ಕಾರ್ಯಗಳನ್ನು ಆರಂಭ ಮಾಡಿದ್ದಾರೆ. ಸೊ ಇವಾಗ ಏನು ಪೊಲೀಸ್ ಇಲಾಖೆಯಲ್ಲಿ 8,176 ಹುದ್ದೆಗಳನ್ನು ಭರ್ತಿ ಮಾಡೋದಕ್ಕೆ ಇವಾಗ ರೆಡಿಯಾಗಿದ್ದಾರೆ. PC ಆಗಿರ್ಬೋದು, PSI ಆಗಿರ್ಬೋದು. ಸೊ ಈ ರೀತಿ ಎಲ್ಲ ಒಂದು ಹುದ್ದೆಗಳನ್ನು ಫಿಲಪ್ ಮಾಡ್ತಿದ್ದಾರೆ. ಜೊತೆಗೆ 15,000 ಬೋಧಕೇತರ ಹುದ್ದೆಗಳಂದರೆ ಶಿಕ್ಷಕರ ನೇಮಕಾತಿಗೆ ಸಂಬಂಧಪಟ್ಟ ಹಾಗೆ 15,000 ಶಿಕ್ಷಕರನ್ನ ನೇಮಕಾತಿ ಮಾಡ್ಕೊಳ್ತೀವಿ ಅಂತಲೂ ಕೂಡ ಹೇಳಿರೋ ಅಂಥದ್ದು. ಇದೆಲ್ಲವೂ ಕೂಡ ನಮಗೆ ಒಂದು ರೀತಿಯಾದಂತಹ ಪಾಸಿಟಿವಿಟಿಯನ್ನು ತಂದುಕೊಡುತ್ತೆ. ಯಾರು ನೋಟಿಫಿಕೇಷನ್ ಮಾಡಲ್ಲ ಅಂತ ಹೇಳ್ತಾ ಇದ್ರು, ನಿರಾಸೆಗೊಳಗಾಗಿದ್ರು, ಓದೋದಕ್ಕೆ ಇಂಟ್ರೆಸ್ಟ್ ಕೊಡ್ತಾ ಇರಲಿಲ್ಲ, ಅವರಿಗೆ ಇದು ಎಲ್ಲೋ ಒಂದು ಕಡೆ ಒಂದು ಹೊಸ ಅಂದರೆ ಒಂದು ಗುಡ್ ನ್ಯೂಸ್, ಒಂದು ಪಾಸಿಟಿವ್ ವಿಚಾರ ಅಂತ ಹೇಳ್ಬೋದು. ಅದೆಲ್ಲದ್ರ ಜೊತೆಗೆ ಇವಾಗ ಎಲ್ಲ ರಿಕ್ರೂಟ್ಮೆಂಟ್ಗಳು ಆಗ್ತಾ ಇದ್ದಾವೆ. ಸೊ ಆ ರಿಕ್ರೂಟ್ಮೆಂಟ್ಗಳಿಗೆ ಸಂಬಂಧಪಟ್ಟ ಹಾಗೆ ನಮ್ಮ ಹತ್ರ ಏನೇನೆಲ್ಲ ಡಾಕ್ಯುಮೆಂಟ್ಸ್ಗಳಿರಬೇಕು, ಶಿಕ್ಷಕರ ನೇಮಕಾತಿಗೆ ಸಂಬಂಧಪಟ್ಟ ಹಾಗೆ ನಮ್ಮ ಹತ್ರ ಏನೇನೆಲ್ಲ ಡಾಕ್ಯುಮೆಂಟ್ಸ್ ಇರಬೇಕು, ಅದರ ಜೊತೆಗೆ ವಿವಾಹಿತ ಮಹಿಳೆಯರ ಒಂದು ಪ್ರಮಾಣ ಪತ್ರಗಳ ಬಗ್ಗೆ ಬಹಳಷ್ಟು ಗೊಂದಲ ಇದ್ವು. ಸೊ ಆ ಒಂದು ಗೊಂದಲಗಳಿಗೆ ಈ ಒಂದು ವಿಡಿಯೋದಲ್ಲಿ ಕ್ಲಾರಿಫೈ ಮಾಡೋಣ ಅಂತ ವಿಡಿಯೋನ ಮಾಡ್ತಾ ಇದ್ದೀನಿ. ಯಾರೆಲ್ಲ ವಿಡಿಯೋನ ನೋಡ್ತಾ ಇದ್ದೀರಾ ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ ಪೂರ್ತಿ ವಿಡಿಯೋನ ನೋಡಿ, ಜೊತೆಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡೋದನ್ನು ದಯವಿಟ್ಟು ಮರಿಬೇಡಿ ಅಂತ ಹೇಳ್ತಾ ಜಾಸ್ತಿ ತಡ ಮಾಡೋದು ಬೇಡ, ಬನ್ನಿ ಆದಷ್ಟು ಬೇಗ ಇವತ್ತಿನ ವಿಡಿಯೋನ ಶುರು ಮಾಡ್ತಾ ಹೋಗೋಣ. ಸ್ನೇಹಿತರೆ, ನೀವು ಇಲ್ಲಿ ನೋಡ್ತಾ ಇರ್ಬೋದು ಶಿಕ್ಷಕರ ನೇಮಕಾತಿ 2026 ಆ್ಯಂಡ್ 14 ದಾಖಲೆಗಳು. ಮೋಸ್ಟ್ ಇಂಪಾರ್ಟೆಂಟ್ ಆಗಿ ನಮ್ಮ ಹತ್ರ ಇರಬೇಕಾಗಿರ್ತಕ್ಕಂತಹ 14 ದಾಖಲೆಗಳು ಯಾವ್ಯಾವುದು ಅನ್ನೋದನ್ನು ನಾವು ನೋಡ್ತಾ ಹೋಗೋದಾದರೆ, ಸೊ ಅಭ್ಯರ್ಥಿಗಳ ಬಳಿ ಇರಬೇಕಾಗಿರುವಂತಹ ಡಾಕ್ಯುಮೆಂಟ್ಸ್ ಯಾವ್ಯಾವುದು. ಸೊ SSLC ಮಾರ್ಕ್ಸ್ ಕಾರ್ಡ್ ಇರಲೇಬೇಕು. ಸೊ ಯಾಕೆ SSLC ಮಾರ್ಕ್ಸ್ ಕಾರ್ಡ್ ಅಂತಂದರೆ, ಸೊ ನಮಗೆ ಡೇಟ್ ಆಫ್ ಬರ್ತ್ ಆಗಿರ್ಬೋದು, ನಮ್ಮ ಹೆಸರಾಗಿರ್ಬೋದು, ಸೊ ಅದೆಲ್ಲ ಅಕ್ಯೂರೇಟ್ ಆಗಿ ನಾವು SSLC ಮಾರ್ಕ್ಸ್ ಕಾರ್ಡ್ನಲ್ಲೇ ಇರೋದ್ರಿಂದ ನಮ್ಮ ಆ ಒಂದು ಪ್ರೂಫ್ಗೋಸ್ಕರ, ನಮ್ಮ ಡೇಟ್ ಆಫ್ ಬರ್ತ್ ಪ್ರೂಫ್ಗೋಸ್ಕರ, ನಮ್ಮ ಒಂದು ಹೆಸರಿನ ಪ್ರೂಫ್ಗೋಸ್ಕರ SSLC ಮಾರ್ಕ್ಸ್ ಕಾರ್ಡ್ ತುಂಬ ಇಂಪಾರ್ಟೆಂಟ್ ಆಗಿ ಬೇಕಾಗುತ್ತೆ. ನೆಕ್ಸ್ಟು PUC ಮಾರ್ಕ್ಸ್ ಕಾರ್ಡ್ ಅಂದರೆ ದ್ವಿತೀಯ ವರ್ಷದ ಮಾರ್ಕ್ಸ್ ಕಾರ್ಡ್ ಇದ್ರೂ ಕೂಡ ನಡೆಯುತ್ತೆ. ಸೊ ಫಸ್ಟ್ PUCದೇ ಬೇಕು, ಏನೋ ನಮ್ಮ ಹತ್ರ ಬರೀ ಸೆಕೆಂಡ್ PUC ಮಾತ್ರ ಇದೆ, ಫಸ್ಟ್ PUC ಇಲ್ಲ ಅನ್ನೋ ಥರ ಏನಿಲ್ಲ. ಸೊ ಸೆಕೆಂಡ್ PUC ಇದ್ರೂ ಕೂಡ ನಡೆಯುತ್ತೆ. ಒಟ್ಟಲ್ಲಿ PUC ಮಾರ್ಕ್ಸ್ ಕಾರ್ಡ್ ನಿಮ್ಮ ಹತ್ರ ಇರಬೇಕು. ಆ್ಯಂಡ್ ಥರ್ಡ್ ಒನ್ ಬಂದು ಡಿಗ್ರಿ ಮಾರ್ಕ್ಸ್ ಕಾರ್ಡ್. ಸೊ ಡಿಗ್ರಿ ಮಾರ್ಕ್ಸ್ ಕಾರ್ಡ್ ಅಂತ ಬಂದಾಗ ನಮಗೆ 6+1 ಇರುತ್ತೆ, ಆಯಿತಾ. ಸೊ 6+1 ಏನು ಅಂತ ಅಂದಾಗ ಡಿಗ್ರಿ 3 ವರ್ಷದ ಡಿಗ್ರಿಯ ಏನು 6 ಸೆಮಿಸ್ಟರ್ಗಳೇನಿರುತ್ತೆ, 6 ಸೆಮಿಸ್ಟರ್ಗಳ ಮಾರ್ಕ್ಸ್ ಕಾರ್ಡ್ ಪ್ಲಸ್ ಒಂದು ಕಾನ್ವೊಕೇಶನ್. ಸೊ ಇವಾಗ ತುಂಬ ಜನರ ಹತ್ರ ಕಾನ್ವೊಕೇಶನ್ ಇಲ್ಲ, ನನ್ನ ಹತ್ರ ಪಾಸಿಂಗ್ ಸರ್ಟಿಫಿಕೇಟ್ ಇದೆ ಅಂತ ಹೇಳ್ತೀರಾ. ಸೊ ಪಾಸಿಂಗ್ ಸರ್ಟಿಫಿಕೇಟ್ ಇದ್ದರೆ ಯೂಸ್ ಆಗಲ್ಲ, ನಿಮಗೆ ಕಾನ್ವೊಕೇಶನ್ ಬೇಕೇ ಬೇಕಾಗುತ್ತೆ. ವೆರಿಫಿಕೇಷನ್ ಟೈಮಲ್ಲಿ ಏನು ಪಾಸಿಂಗ್ ಸರ್ಟಿಫಿಕೇಟ್ನ ಅವರು ಅಲೋ ಮಾಡಲ್ಲ. ಸೊ ಹಾಗಾಗಿ 3 ವರ್ಷದ 6 ಮಾರ್ಕ್ಸ್ ಕಾರ್ಡ್ಸ್ಗಳು ಜೊತೆಗೆ ಒಂದು ಕಾನ್ವೊಕೇಶನ್ ನಿಮ್ಮ ಹತ್ರ ಇರಲೇಬೇಕಾಗಿರುತ್ತೆ. ಸೊ ಡಿಗ್ರಿ ಮಾರ್ಕ್ಸ್ ಕಾರ್ಡ್ಸು. ಆ್ಯಂಡ್ ನೆಕ್ಸ್ಟು DEd ಮಾರ್ಕ್ಸ್ ಕಾರ್ಡ್ಸು. ಸೊ DEd ಮಾರ್ಕ್ಸ್ ಕಾರ್ಡ್ಸು ಪ್ಲಸ್ ಇದಕ್ಕೆ ನಿಮಗೆ ಯಾವುದೇ ರೀತಿಯಾದಂತಹ ಕಾನ್ವೊಕೇಶನ್ ಕೊಡಲ್ಲ ಯೂನಿವರ್ಸಿಟಿ ಕಡೆಯಿಂದ, ಆ್ಯಂಡ್ ಪಾಸಿಂಗ್ ಸರ್ಟಿಫಿಕೇಟ್ ಕೊಡ್ತಾರೆ. ಸೊ ಹಾಗಾಗಿ ಏನು DEd ಮಾರ್ಕ್ಸ್ ಕಾರ್ಡು ಬೇಕಾಗುತ್ತೆ. DEd ಮಾರ್ಕ್ಸ್ ಕಾರ್ಡು ನಿಮಗೆ PSTR ನೇಮಕಾತಿಗೆ ಸಂದರ್ಭದಲ್ಲಿ PUC ಪ್ಲಸ್ DEd, ಡಿಗ್ರಿ ಪ್ಲಸ್ DEd ನಿಮಗೆ ಕೇಳೋದ್ರಿಂದ ನಿಮಗೆ DEd ಮಾರ್ಕ್ಸ್ ಕಾರ್ಡ್ ಇಂಪಾರ್ಟೆಂಟ್ ಆಗಿ ಬೇಕಾಗಿರುತ್ತೆ. ಆ್ಯಂಡ್ BEd ಮಾರ್ಕ್ಸ್ ಕಾರ್ಡ್. ಸೊ BEd ಅಂತ ಬಂದಾಗ ಮುಂಚೆ ಬರೀ 1 ವರ್ಷ ಇತ್ತಲ್ವ, ಸೊ ಫಸ್ಟು ಸೆಕೆಂಡ್ ಸೆಮಿಸ್ಟರ್, ಸೊ 2 ಮಾರ್ಕ್ಸ್ ಕಾರ್ಡ್ ಪ್ಲಸ್ ಒಂದು ಕಾನ್ವೊಕೇಶನ್ ಅಂತ ಇರ್ತಾ ಇತ್ತು. ಸೊ ಇವಾಗ 2 ವರ್ಷದ BEd ಆಗಿರೋದ್ರಿಂದ 4 ಸೆಮಿಸ್ಟರ್ಸ್ ಇರುತ್ತೆ. ಸೊ 4 ಪ್ಲಸ್ 1 ಅಂದರೆ ಕಾನ್ವೊಕೇಶನ್ ಪ್ಲಸ್ 4 ಮಾರ್ಕ್ಸ್ ಕಾರ್ಡ್ಸ್ಗಳು ಬೇಕಾಗುತ್ತೆ. ಸೊ BEd ಮಾರ್ಕ್ಸ್ ಕಾರ್ಡ್ಸು, DEd ಮಾರ್ಕ್ಸ್ ಕಾರ್ಡ್ಸ್ ಬೇಕಾಗುತ್ತೆ. ಆ್ಯಂಡ್ ನೆಕ್ಸ್ಟು TET ಮಾರ್ಕ್ಸ್ ಕಾರ್ಡ್ಸು. TET ಮಾರ್ಕ್ಸ್ ಕಾರ್ಡ್ ಬಗ್ಗೆನೂ ಒಂದಷ್ಟು ಜನರಿಗೆ ಗೊಂದಲ ಇದೆ. 2020-21 ಹಿಂದೆ ಬರೆದಿರ್ತಕ್ಕಂತಹ ಅಭ್ಯರ್ಥಿಗಳಿಗೆ ಅದು ಕೇವಲ 7 ಇಯರ್ಸ್ ಅಂದರೆ 7 ವರ್ಷಗಳ ಕಾಲ ಅವಧಿ ಅಂತ ಮಾತ್ರ ಮೆನ್ಷನ್ ಮಾಡಿದ್ದಾರೆ. ಬಟ್ ಇವಾಗ ಅದು ಜೀವಿತಾವಧಿ ತನಕನೂ ಇರೋದ್ರಿಂದ ಆ ಮಾರ್ಕ್ಸ್ ಕಾರ್ಡ್ನ ನಮಗೆ ನೆಕ್ಸ್ಟ್ ಕೂಡ ಅದನ್ನು ಅಲೋ ಮಾಡ್ತಾರೆ. ಜಸ್ಟ್ 7 ಇಯರ್ಸ್ ಅಂತ ಇದೆ, ನಂದು ಅಲೋ ಮಾಡಲ್ವೇನೋ ಅಂತ ವರಿ ಮಾಡಬೇಡಿ. 7 ವರ್ಷ ಅಂತ ಇದ್ರೂ ಕೂಡ ಇವಾಗ ಜೀವಿತಾವಧಿ ಆಗಿರೋದ್ರಿಂದ ನೀವು 2015 ಅಟೆಂಡ್ ಮಾಡಿರಿ ಅಥವಾ 19 ಅಟೆಂಡ್ ಮಾಡಿರಿ, ಅದು ನಿಮಗೆ ಲೈಫ್ ಲಾಂಗ್ ತನಕನೂ ಇರುತ್ತೆ. ಅದ್ರ ಬಗ್ಗೆ ವರಿ ಮಾಡಬೇಡಿ. ಬಟ್ ನಿಮ್ಮದು TET ಕ್ಲಿಯರ್ ಆಗಿತ್ತು ಅಂತಂದರೆ ಪೇಪರ್ 1 ಆ್ಯಂಡ್ ಪೇಪರ್ 2 ಎರಡರದ್ದು ಮಾರ್ಕ್ಸ್ ಕಾರ್ಡ್ ನಿಮ್ಮ ಹತ್ರ ಇರಲೇಬೇಕಾಗುತ್ತೆ. ಓಕೆ.
ಆ್ಯಂಡ್ ದೆನ್ ಪಿ ಜಿ ಸರ್ಟಿಫಿಕೇಟ್. ಸೊ ಶಿಕ್ಷಕರ ನೇಮಕಾತಿ ಅಂತ ಬಂದಾಗ ಪಿ ಜಿ ಸರ್ಟಿಫಿಕೇಟ್ ಏನಕ್ಕೆ, ಪಿ ಜಿ ಮಾರ್ಕ್ಸ್ ಕಾರ್ಡ್ ಏನಕ್ಕೆ ಅಂತ ಕೇಳ್ಬೋದು. ಹೌದು, ಜಿ ಪಿ ಎಸ್ ಟಿಯರ್ಗೆ ಪಿ ಜಿ ಅಗತ್ಯ ಇಲ್ಲ. ಆ್ಯಂಡ್ ಹೈಸ್ಕೂಲ್ ರಿಕ್ರೂಟ್ಮೆಂಟ್ ಅಂತ ಬಂದಾಗ ಎಲ್ಲೂ ಕೂಡ ಪಿ ಜಿನ ಕೇಳಿರಲಿಲ್ಲ. ಬಟ್ ಇವಾಗ ನೆಕ್ಸ್ಟು ಆಗ್ತಕ್ಕಂತಹ ಒಂದು ರಿಕ್ರೂಟ್ಮೆಂಟಲ್ಲಿ ಹೈಸ್ಕೂಲ್ ಟೀಚರ್ಸ್ ನೇಮಕಾತಿ ಅಂತ ಬಂದಾಗ ಪಿ ಜಿನ ಅಕಸ್ಮಾತ್ ಆಗಿ ಕೇಳಿದ್ರೆ ನಮ್ಮ ಹತ್ರ ಪಿ ಜಿ ಮಾರ್ಕ್ಸ್ ಕಾರ್ಡ್ಸ್ ಕೂಡ ಇರಬೇಕಾಗುತ್ತೆ. ಎಮ್ ಎಸ್ ಸಿ ಮಾರ್ಕ್ಸ್ ಕಾರ್ಡ್ಸ್ ಕೂಡ ನಮ್ಮ ಹತ್ರ ಇರಬೇಕಾಗುತ್ತೆ. ಸೊ 2 ವರ್ಷಗಳ ಪಿ ಜಿ ಆಗಿರೋದ್ರಿಂದ ನಮಗೆ 4 ಸೆಮಿಸ್ಟರ್ನ ಮಾರ್ಕ್ಸ್ ಕಾರ್ಡ್ಸ್ ಪ್ಲಸ್ 1 ಸರ್ಟಿಫಿಕೇಟ್ ಬೇಕಾಗುತ್ತೆ. ಸರ್ಟಿಫಿಕೇಟ್ ಮೀನ್ಸ್ ಕಾನ್ವೊಕೇಶನ್ ಲೆಟರ್ ಬೇಕಾಗಿರುತ್ತೆ. ಸೊ 5 ಮಾರ್ಕ್ಸ್ ಕಾರ್ಡ್ಸ್ಗಳು ಬೇಕಾಗುತ್ತೆ. 4 ಮಾರ್ಕ್ಸ್ ಕಾರ್ಡ್ಸ್ ಪ್ಲಸ್ 1 ಕಾನ್ವೊಕೇಶನ್. ಸೊ ಪಿ ಜಿ ಸರ್ಟಿಫಿಕೇಟ್ ಬೇಕಾಗಿರುತ್ತೆ. ಸೊ ಇದು 7ನೇ ಒಂದು ಡಾಕ್ಯುಮೆಂಟ್ ಆಗಿರುತ್ತೆ, ಮೋಸ್ಟ್ ಇಂಪಾರ್ಟೆಂಟ್. ಸೊ ಇದು ಪಿ ಜಿ ಆಗಿಲ್ಲ ಅಂತಂದರೆ ನಥಿಂಗ್ ಟು ವರಿ. ಪಿ ಜಿ ಆಗಿರೋರು ಈ ಮಾರ್ಕ್ಸ್ ಕಾರ್ಡ್ಸ್ನ ತುಂಬ ಜೋಪಾನವಾಗಿ ಕ್ಯಾರಿ ಮಾಡಬೇಕಾಗತ್ತೆ. ಆ್ಯಂಡ್ ನೆಕ್ಸ್ಟ್ ಈಗ ಇನ್ಕಮ್ ಸರ್ಟಿಫಿಕೇಟ್, ತುಂಬ ತಲೆನೋವಾಗಿರುವಂತಹ ಒಂದು ಸರ್ಟಿಫಿಕೇಟ್, ಇನ್ಕಮ್ ಸರ್ಟಿಫಿಕೇಟ್. ಅಂದರೆ ಮ್ಯಾರಿಡ್ ವುಮೆನ್ ಅಥವಾ ವಿಡೋಸ್ ಆಗಿರ್ಬೋದು ಅಥವಾ ಆರ್ಫನ್ ಆಗಿರ್ಬೋದು, ಇವ್ರಿಗೆಲ್ಲ ನಾವು ಯಾರ್ದು ಇನ್ಕಮ್ ಕೊಡಬೇಕು, ಯಾರ್ದು ಕ್ಯಾಸ್ಟ್ ಸರ್ಟಿಫಿಕೇಟ್ ಕೊಡಬೇಕು. ಸೊ ಈ ಥರ ಎಲ್ಲ ಗೊಂದಲಗಳಿದ್ವು. ಮದುವೆ ಆಗಿರೋ ಹೆಣ್ಮಕ್ಳು ತಂದೆದು ಕೊಡಬೇಕಾ ಅಥವಾ ಹಸ್ಬೆಂಡು ಕೊಡಬೇಕಾ, ಪತಿದು ಕೊಡಬೇಕಾ ಅಂತ. ಸೊ ಇವಾಗ ಮದುವೆ ಆಗಿರ್ತಕ್ಕಂತಹ ಹೆಣ್ಣು ಮಕ್ಕಳು ಪತಿಯ ಒಂದು ಇನ್ಕಮ್ ಸರ್ಟಿಫಿಕೇಟನ್ನು ಕೊಡಬೇಕು. ಆ್ಯಂಡ್ ಕ್ಯಾಸ್ಟ್ ಬಂದು ಬೈ ಬರ್ತ್ ಬಂದಿರೋದ್ರಿಂದ ತಂದೆದು ಕೂಡ ನಡೆಯುತ್ತೆ. ಆ್ಯಂಡ್ ಇಂಟರ್ ಕ್ಯಾಸ್ಟ್ ಆಗಿರೋ ಹೆಣ್ಮಕ್ಳು ಅಷ್ಟೇ, ಇಂಟರ್ ಕ್ಯಾಸ್ಟ್ ವಿವಾಹ ಆಗಿರುವಂತಹ ಹೆಣ್ಮಕ್ಳು ಅಷ್ಟೇ, ಇನ್ಕಮ್ ಬಂದು ಹಸ್ಬೆಂಡ್ದೇ ಇರುತ್ತೆ ಆ್ಯಂಡ್ ಕ್ಯಾಸ್ಟ್ ಬಂದು ತಂದೆದೇ ಆಗಿರುತ್ತೆ. ಆ್ಯಂಡ್ ಇವಾಗ ವಿಡೋಸ್ ಆಗಿರ್ಬೋದು ಅಥವಾ ಆರ್ಫನ್ ಆಗಿರ್ಬೋದು ಅಥವಾ ಈಗ ಪೇರೆಂಟ್ಸ್ ಜೊತೆನೇ ವಾಸ ಮಾಡ್ತಾ ಇರೋವಂಥವ್ರು ಆಗಿರ್ಬೋದು, ಅವರೆಲ್ಲರೂ ಕೂಡ ಇವಾಗ ನಿಮ್ಮ ತಂದೆದೇ ಇನ್ಕಮ್ ಮತ್ತು ಕ್ಯಾಸ್ಟ್ ಸರ್ಟಿಫಿಕೇಟ್ನ ಕೊಡ್ಬೋದು. ಅದರಲ್ಲಿ ಏನು ಪ್ರಾಬ್ಲಮ್ ಆಗಲ್ಲ. ಓಕೆ, ಸೊ ಇದು ಕ್ಲಿಯರ್ ಆಯಿತು ಅಂತ ಅಂದ್ಕೊಳ್ತೀನಿ. ಸೊ ನೆಕ್ಸ್ಟು ಕನ್ನಡ ಮಾಧ್ಯಮ ಪ್ರಮಾಣ ಪತ್ರ. ನೀವು ಕನ್ನಡ ಮಾಧ್ಯಮದಲ್ಲಿ ಓದಿದರೆ ನಿಮಗೆ ಈ ಒಂದು ಸರ್ಟಿಫಿಕೇಟ್ನ ನೀವು ಇಟ್ಕೋಬೇಕಾಗುತ್ತೆ. ಜೊತೆಗೆ ಈ ಒಂದು ಸರ್ಟಿಫಿಕೇಟ್ ಇಟ್ಕೊಳ್ಳೋದ್ರ ಜೊತೆಗೆ ಇದಕ್ಕೆ ನೀವು ಓದಿದಂತಹ ಶಾಲೆಯ HMನ ಸಿಗ್ನೇಚರ್ ಪ್ಲಸ್ ಆ ಒಂದು ಇದಕ್ಕೆ ಬರ್ತಕ್ಕಂತಹ BO ಅವರ ಸಿಗ್ನೇಚರ್ ಆಗಬೇಕಾಗುತ್ತೆ. ಸೊ ಇವಾಗ ಕನ್ನಡ ಮಾಧ್ಯಮ ಅಂತಂದರೆ ಫಸ್ಟ್ ಸ್ಟ್ಯಾಂಡರ್ಡಿಂದ 10th ಸ್ಟ್ಯಾಂಡರ್ಡ್ ತನಕ ಕಂಪ್ಲೀಟ್ ಆಗಿ ನೀವು ಕನ್ನಡ ಮಾಧ್ಯಮದಲ್ಲಿಯೇ ಓದಿರಬೇಕು. ಓಕೆ, ಸೊ ನಾನು ಇಂಗ್ಲೀಷ್ ಮೀಡಿಯಮ್ನಲ್ಲಿ ಓದಿದ್ದೀನಿ, ನನಗೆ ಕನ್ನಡ ಲ್ಯಾಂಗ್ವೇಜ್ ಇತ್ತು, ನಾನು ಕನ್ನಡ ಮಾಧ್ಯಮ ಅಭ್ಯರ್ಥಿನ ಅಂತಂದರೆ ಆಗಲ್ಲ. ಸೊ 1 to 10th ತನಕ ನೀವು ಕನ್ನಡ ಮಾಧ್ಯಮದಲ್ಲೇ ಓದಿರಬೇಕಾಗತ್ತೆ. ಸೊ ಹಾಗಾಗಿ ನೀವು ಈ ಒಂದು ಅಂದರೆ ನಿಮಗೆ ರಿಸರ್ವೇಷನ್ಗೋಸ್ಕರ ಇದಿದ್ರೆ ನಿಮಗೆ ಒಳ್ಳೆಯದು. ಸೊ ಹಾಗಾಗಿ ಕನ್ನಡ ಮಾಧ್ಯಮ ಸರ್ಟಿಫಿಕೇಟ್ ಇಟ್ಕೊಳ್ಳಿ. ಆ್ಯಂಡ್ ಗ್ರಾಮೀಣ ಪ್ರಮಾಣ ಪತ್ರ. ಸೊ ನೀವು ಯಾವುದಾದ್ರೂ ಗ್ರಾಮೀಣ ಭಾಗದಲ್ಲಿ ಇನ್ನು ಓದಿದರೆ ಸೊ ನಿಮಗೆ ಇದು ಬೇಕಾಗುತ್ತೆ, ಆಯಿತಾ. ಇವಾಗ ನೀವು 1 to 5th ಸ್ಟ್ಯಾಂಡರ್ಡು ಯಾವುದೋ ಒಂದು ಗ್ರಾಮೀಣ ಭಾಗದಲ್ಲಿ ಓದಿರ್ತೀರಾ ಆ್ಯಂಡ್ ಹೈಸ್ಕೂಲ್ ಬಂದುಬಿಟ್ಟು ನೀವು ಸಿಟಿನಲ್ಲಿ ಓದಿರ್ತೀರಾ, ನಿಮಗೆ ಅದು ಬರಲ್ಲ. ಕಂಪ್ಲೀಟಾಗಿ 1st ಸ್ಟ್ಯಾಂಡರ್ಡಿಂದ 10th ಸ್ಟ್ಯಾಂಡರ್ಡ್ ತನಕ ನಿಮ್ಮದು ಎಜುಕೇಷನ್ ಎಲ್ಲನೂ ಕೂಡ ಗ್ರಾಮೀಣ ಭಾಗದಲ್ಲೇ ಆಗಿದ್ದಿರಬೇಕು. ಸೊ ಆವಾಗ ಮಾತ್ರ ನಿಮಗೆ ಈ ಒಂದು ಸರ್ಟಿಫಿಕೇಟ್ ಸಿಗುತ್ತೆ. ಇದು ಎಲ್ಲ ಸರ್ಟಿಫಿಕೇಟ್ಗೆ ನಿಮಗೆ ಆಗಲೇ ಹೇಳ್ದಂಗೆ ನಿಮ್ಮ ಶಾಲೆಯ HMನ ಸಿಗ್ನೇಚರ್ ಪ್ಲಸ್ ಆ ಒಂದು ಭಾಗದ BEO ಅವರ ಸಿಗ್ನೇಚರ್ ಆಗಿರಲೇಬೇಕಾಗುತ್ತೆ. ಇಲ್ಲ ಅಂತಂದರೆ ಅದನ್ನು ಅಲೋ ಮಾಡಲ್ಲ. ಓಕೆನಾ. ನೆಕ್ಸ್ಟು PH ಸರ್ಟಿಫಿಕೇಟ್, ಫಿಸಿಕಲ್ ಹ್ಯಾಂಡಿಕ್ಯಾಪ್ ಸರ್ಟಿಫಿಕೇಟ್, ಅದು ಕೂಡ ಬೇಕಾಗುತ್ತೆ. ಆ್ಯಂಡ್ HK ಸರ್ಟಿಫಿಕೇಟ್, ನೀವು HK ಭಾಗದಲ್ಲಿ ಜೀವಿಸ್ತಾ ಇದ್ದೀರಾ ಅನ್ನೋದಕ್ಕೆ ಒಂದು ಪ್ರೂಫ್ HK ಸರ್ಟಿಫಿಕೇಟ್ ಆಗಿರುತ್ತೆ. ಸೊ ಹಾಗಾಗಿ ನಿಮ್ಮ ಹತ್ರ ಈ ಒಂದು ಡಾಕ್ಯುಮೆಂಟ್ ಕೂಡ ಇರಬೇಕಾಗುತ್ತೆ. ಆ್ಯಂಡ್ ದೆನ್ ಆರ್ಮಿ ಸರ್ಟಿಫಿಕೇಟ್, ಅದನ್ನು ಕೂಡ ಕನ್ಸಿಡರೇಷನ್ ಮಾಡ್ತಾರೆ. ಲಾಸ್ಟಿಗೆ ಆಧಾರ್ ಕಾರ್ಡ್ ವೆರಿ ಇಂಪಾರ್ಟೆಂಟ್. ನಿಮ್ಮ ಒಂದು ಅಡ್ರೆಸ್ ಪ್ರೂಫ್ಗಾಗಿರ್ಬೋದು, ನಿಮ್ಮ ಒಂದು ಪ್ರೂಫ್ಗಾಗಿರ್ಬೋದು ಆಧಾರ್ ಕಾರ್ಡ್ ಇಂಪಾರ್ಟೆಂಟಾಗಿ ಬೇಕಾಗುತ್ತೆ. ಸೊ ಇಷ್ಟು 14 ಡಾಕ್ಯುಮೆಂಟ್ಗಳು ನಿಮ್ಮ ಹತ್ರ ಇರಲೇಬೇಕಾಗುತ್ತೆ. ಇದರಲ್ಲಿ ಒಂದೂ ಇಲ್ಲ, ಒಂದು 14 ಡಾಕ್ಯುಮೆಂಟ್ಸಲ್ಲಿ ಒಂದಿಲ್ಲ ಅಂತಂದ್ರೆ ನಿಮಗೆ ನೆಕ್ಸ್ಟು ವೆರಿಫಿಕೇಷನ್ ಟೈಮಲ್ಲಿ ಅಥವಾ ನಿಮಗೆ ಜಾಬ್ ತೊಗೊಳ್ಬೇಕಾದಂತಹ ಟೈಮಲ್ಲಿ ತುಂಬ ಕಷ್ಟ ಆಗುತ್ತೆ. ಆ್ಯಂಡ್ ಇವಾಗ ಏನು 14 ಡಾಕ್ಯುಮೆಂಟ್ಸ್ ಅಂತ ಹೇಳಿದೆ, ಅದನ್ನು ಎಲ್ಲನೂ ನೀವು ನೀಟಾಗಿ ಒಂದ್ಸಲ ನೋಡ್ಕೊಳ್ಳಿ. ಯಾಕಂತಂದರೆ PUC ಮಾರ್ಕ್ಸ್ ಕಾರ್ಡ್ನಲ್ಲಿ ಕೆಲವೊಂದ್ಸಲ ಹೆಸರು ಚೇಂಜ್ ಆಗಿರ್ಬೋದು, ಅಥವಾ ಡಿಗ್ರಿ ಮಾರ್ಕ್ಸ್ ಕಾರ್ಡ್ನಲ್ಲಿ PUC ಮಾರ್ಕ್ಸ್ ಕಾರ್ಡ್ನಲ್ಲಿ ಇದ್ದಿರೋ ಹೆಸರು ಇಲ್ಲದೆ ಇರ್ಬೋದು, ಅಥವಾ ಡೇಟ್ ಆಫ್ ಬರ್ತ್ ಏನಾದರೂ ಮಿಸ್ ಆಗಿರಬಹುದು, ಟೈಪಿಂಗ್ ಮಿಸ್ಟೇಕ್ ಆಗಿರ್ಬೋದು, ಕೆಲವ್ರಿಗೆ ತಂದೆ ಹೆಸರು ಬದಲಾವಣೆ ಆಗಿರ್ಬೋದು, ಬದಲಾವಣೆ ಅಂದರೆ ಸ್ಪೆಲ್ಲಿಂಗ್ ಮಿಸ್ಟೇಕ್ಸ್ ಆಗಿರುತ್ತೆ. ಸೊ ಈ ಥರ ಬಹಳಷ್ಟು ಕನ್ಫ್ಯೂಷನ್ಸ್ಗಳಿರ್ತವೆ. ಸೊ ನೀಟಾಗಿ ಕೂಲಂಕುಷವಾಗಿ ನಿಮ್ಮ ಡಾಕ್ಯುಮೆಂಟ್ಸ್ಗಳನ್ನು ಒಂದ್ಸಲ ನೋಡಿ, ಏನೇ ತಪ್ಪಿದ್ರೂ ಕೂಡ ಆದಷ್ಟು ಬೇಗನೆ ಅದನ್ನು ಸರಿಪಡಿಸ್ಕೊಳ್ಳಿ. ಯಾಕೆಂದರೆ ನಾಳೆ ದಿನ ನಿಮಗೆ ಆ ತೊಂದರೆ ಬಂದಾಗ ಸಿಕ್ಕಿರ್ತಕ್ಕಂತಹ ಕೆಲಸಕ್ಕೆ ಕೈ ತಪ್ಪು ಹೋಗಬಾರ್ದು. ಹಾಗಾಗಿ ಸೊ ಏನೇ ಒಂದು ಡಾಕ್ಯುಮೆಂಟ್ಗಳಲ್ಲಿ ಇಶ್ಯೂಸ್ ಇದ್ರೂ ಕೂಡ ಆದಷ್ಟು ಬೇಗ ಅದನ್ನು ಕ್ಲಿಯರ್ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡಿ. ಸೊ ಇವಾಗ
ಎಲ್ಲ ಒಂದು ಹುದ್ದೆಗಳ ಕಾಲ್ಫಾರ್ಮ್ ಆಗುವಂತಹ ಒಂದು ಟೈಮ್. ಸೊ ಈ ಒಂದು ಟೈಮಲ್ಲಿ ನಿಮಗೆ ಇದರ ಒಂದು ಟೆನ್ಷನ್ ಕೂಡ ತೊಗೊಳ್ಬೇಡಿ. ಸೊ ಇವಾಗ ಕಂಪ್ಲೀಟಾಗಿ ನೀವು ಏನು ಮಾಡಬೇಕು, ಎಲ್ಲ ನೋಟಿಫಿಕೇಷನ್ ಆಗ್ತಾ ಇರೋದ್ರಿಂದ ನಿಮ್ಮ ಒಂದು ಮೈಂಡ್ಸೆಟ್ ಕೇವಲ ಓದೋದ್ರ ಕಡೆ ಮಾತ್ರ ಇರಬೇಕು. ಸೊ ಇವಾಗ ಏನು ಡಾಕ್ಯುಮೆಂಟ್ಸ್ಗಳು ನಿಮಗೆ ಪ್ರಾಬ್ಲಮ್ ಆಗ್ತಾ ಇದೆ ಅಥವಾ ಪ್ರಾಬ್ಲಮ್ ಆಗಿರೋ ಪ್ರಾಬ್ಲಮ್ನ ಸರಿಪಡಿಸ್ಕೋಬೇಕು. ಸೊ ಆದಷ್ಟು ಬೇಗ ಸರಿಪಡಿಸ್ಕೊಳ್ಳಿ ಆ್ಯಂಡ್ ದೆನ್ ನೀವು ಓದೋದಕ್ಕೆ ಶುರು ಮಾಡಿ. ಎಲ್ಲ ಇಲಾಖೆಗಳಲ್ಲೂ ಕೂಡ ಆದಷ್ಟು ಬೇಗ ನೋಟಿಫಿಕೇಷನ್ ಆಗುತ್ತೆ. ಎಸ್ಪೆಷಲಿ ಪೊಲೀಸ್ ಇಲಾಖೆ ಮತ್ತು ಶಿಕ್ಷಣ ಇಲಾಖೆಯಲ್ಲಿ ಬಹಳಷ್ಟು ಸಮಸ್ಯೆಗಳು ಇದ್ದಿದ್ದರಿಂದ ಆ ಎರಡೂ ಇಲಾಖೆಗಳಲ್ಲಿ ಆದಷ್ಟು ಬೇಗ ಕರೀತಾರೆ, ಕಾಲ್ಫಾರ್ಮ್ ಮಾಡ್ತಾರೆ. GPSTR ಆಗಿರ್ಬೋದು, HSTR ಆಗಿರ್ಬೋದು, PSTR ಆಗಿರ್ಬೋದು. ಮತ್ತು ಇನ್ನೂ ತುಂಬ ಜನಕ್ಕೆ ಕನ್ಫ್ಯೂಷನ್ಸ್ ಇದೆ, PSTR, HSTR, GPSTR ಎಲ್ಲಿ ಎಷ್ಟೆಷ್ಟು ಕಾಲ್ಫಾರ್ಮ್ ಮಾಡ್ತಾರೆ, ಎಷ್ಟೆಷ್ಟು ಹುದ್ದೆಗಳನ್ನು ಭರ್ತಿ ಮಾಡ್ಕೊಳ್ತಾರೆ ಅಂತ, ಆ್ಯಂಡ್ C&R ರೂಲ್ ಯಾವಾಗ ಬಿಡ್ತಾರೆ ಅಂತ. ಸೊ ಇಷ್ಟೆಲ್ಲ ಪ್ರೊಸೀಜರ್ ಆಗ್ತಾ ಇದೆ ಅಂತಂದಾಗ ಆದಷ್ಟು ಬೇಗ C&R ರೂಲ್ ಕೂಡ ಬಿಡ್ತಾರೆ. ಸೊ ಇವಾಗ TETನ ಎಕ್ಸ್ಪೆಕ್ಟ್ ಮಾಡ್ಬೋದಾ ಅಂತಂದರೆ ಡೌಟ್ ಇದೆ. ಯಾಕಂತಂದರೆ ಇವಾಗ ರೀಸೆಂಟಾಗಿ ಡಿಸೆಂಬರಲ್ಲಿ TET ಆಗಿರೋದ್ರಿಂದ ಇವಾಗ ಜಸ್ಟ್ 2 months ಅಷ್ಟೇ ಆಗಿದೆ. ಆಮೇಲೆ TETನ ಮಾಡ್ಕೊಂಡಿರ್ತಕ್ಕಂತಹ ಅಭ್ಯರ್ಥಿಗಳು ಲಕ್ಷಾಂತರ ಮಂದಿ ಇದ್ದಾರೆ. ಸೊ TET ಈಗ ಮಾಡೋವಂಥದ್ದು ಡೌಟು. ಸೊ CET ಮುಂದಾಗುತ್ತೆ, TET ನಂತರ ಮಾಡ್ಬೋದು ಅನ್ನುವಂತಹ ಒಂದು ಮಾಹಿತಿ ಇರೋದ್ರಿಂದ ಸೊ ಇವಾಗ TETನಾದರೂ ಮಾಡಲಿ, CETನಾದರೂ ಮಾಡಲಿ, ಅದ್ರ ಬಗ್ಗೆ ನೀವು ತಲೆ ಕೆಡಿಸ್ಕೋಬೇಡಿ. ಯಾಕೆಂದರೆ CET ಆ್ಯಂಡ್ TET ಸಿಲೆಬಸ್ ಒಂದೇ ಆಗಿರೋದ್ರಿಂದ, ನಿಮ್ಮ ಒಂದು ಸ್ಪೆಸಿಫಿಕ್ ಸಬ್ಜೆಕ್ಟೇ ಆಗಿರೋದ್ರಿಂದ ನೀವು ಅದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡಿ. ಓದೋದಕ್ಕೆ ಶುರು ಮಾಡಿ. ಆದಷ್ಟು ಬೇಗ ಎಲ್ಲ ರಿಕ್ರೂಟ್ಮೆಂಟ್ಗಳಾಗುತ್ತೆ. ಆ್ಯಂಡ್ ಇನ್ನೊಂದು ನೋಟಿಫಿಕೇಷನ್ ಆದಷ್ಟು ಬೇಗ ಬರುತ್ತೆ. GPT ಆಗಿರ್ಬೋದು, HSTR ಮತ್ತು PSTR ಎಷ್ಟೆಷ್ಟು ಹುದ್ದೆಗಳನ್ನು ಯಾವ್ಯಾವ ಭಾಗದಲ್ಲಿ, HK ಆ್ಯಂಡ್ ನಾನ್ HK ಭಾಗದಲ್ಲಿ ಎಷ್ಟು ಫಿಲಪ್ ಮಾಡ್ಕೊಳ್ತಾರೆ ಅಂತ. ಸೊ ಹೋಪ್ ಇಲ್ಲಿ ಈ ಒಂದು ವಿಡಿಯೋದಲ್ಲಿ ನಾನು ತಿಳಿಸಿರ್ತಕ್ಕಂತಹ ಎಲ್ಲ ಡಾಕ್ಯುಮೆಂಟ್ಸ್ ನಿಮ್ಮ ಹತ್ರ ಕರೆಕ್ಟ್ ಆಗಿದೆಯಾ ಅಂತ ಒಂದ್ಸಲ ಚೆಕ್ ಮಾಡ್ಕೊಳ್ಳಿ. ಇಲ್ಲ ಅಂತಂದರೆ ಆದಷ್ಟು ಬೇಗ ಅದನ್ನು ಸರಿಪಡಿಸ್ತಕ್ಕಂತಹ ಪ್ರಯತ್ನ ಮಾಡಿ. ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ, ಅನುಕೂಲ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಯಿತು ಅಂತಂದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನಿಮ್ಮ ಅನಿಸಿಕೆ, ಅಭಿಪ್ರಾಯಗಳು ಏನೇ ಇದ್ರೂ ಕೂಡ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಅಂತ ಹೇಳ್ತಾ, ಇದೇ ರೀತಿ ಹೆಚ್ಚಿನ ವೀಡಿಯೋಸ್ಗಳಿಗೋಸ್ಕರ ನಿರಂತರವಾಗಿ ನನ್ನ ಚಾನಲನ್ನು ನೋಡ್ತಾ ಇರಿ. ಮುಂದಿನ ವೀಡಿಯೋಸ್ಗಳಲ್ಲಿ ನಾನು ನಿಮಗೆ ಸಿಗ್ತೀನಿ. ಅಲ್ಲಿ ತನಕ ಎಲ್ರಿಗೂ ನಮಸ್ಕಾರ.